ಹಾಯ್, ಎಲ್ಲರೂ ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಎಲ್ಲರೂ ಮಸ್ತಾಗಿ ಪ್ರಿಪೇರ್ ಆಗ್ತಿದ್ದೀರಾ ಅಂದ್ಕೊತೀನಿ. ತುಂಬ ಜನ ಕೇಳಿದ ಕ್ವಶನ್ಗೆ ಇವತ್ತು ಈಗ ಆನ್ಸರ್ ಹೇಳ್ತೀನಿ. ಏನು ಅಂದರೆ, ಮೇಡಮ್ ಶಾರ್ಟ್ಸ್ ನೋಟ್ ಹೇಗೆ ಮಾಡ್ಕೊಳ್ಳೋದು, ಅಂದರೆ ನೋಟ್ಸ್ಗಳನ್ನ ಹೇಗೆ ಮಾಡೋದು ನಾವು ಪ್ರಿಪೇರ್. ನೀವು ನಾ ಏನು ಹೇಳ್ತೀನಿ, ನೀವು ಕೋಚಿಂಗ್ ಕ್ಲಾಸ್ಗೆ ಹೋಗ್ತಾರೆ, ಇಲ್ಲ ಸೆಲ್ಫ್ ಸ್ಟಡಿ ಮಾಡಿ, ಎನಿಥಿಂಗ್ ಇಸ್ ಫೈನ್. ನೀವು ಏನಾದರೂ ಮಾಡ್ತೀರಿ, ಕೂತ್ಕೊಂಡು ನೀವೇ ಓದ್ತಿದ್ರು ಅಥವಾ ನೀವು ಬೇರೆ ಕಡೆ ಕೋಚಿಂಗ್ ತೊಗೊತಿದ್ರು, ನೀವು ನೋಟ್ಸ್ ಮಾಡಲೇಬೇಕಾಗತ್ತೆ. ನೋಟ್ಸ್ ಕಂಪಲ್ಸರಿ ಮಾಡಲೇಬೇಕಾಗತ್ತೆ. ಸೊ ಅದಕ್ಕೆ ನಾನು ಒಂದು ಸಿಂಪಲ್ ಇದೊಂದು ವೀಡಿಯೋ ಮಾಡೋಣ. ಬೇಗನೆ ಮುಗಿಸ್ತೀನಿ ವಿಡಿಯೋ, ಎಂಡ್ ತನಕ ನೋಡ್ಕೊಳ್ಳಿ. ಸೊ ದಟ್ ನಿಮಗಿದು ಹೆಲ್ಪ್ಫುಲ್ ಆಗುತ್ತೆ. ಎನಿ ಎಕ್ಸಾಮ್ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಎನಿ ಎಕ್ಸಾಮ್ಗೆ ಇದು ಅಪ್ಲೈ ಆಗುತ್ತೆ ಈ ಥರ ನೋಟ್ಸ್ ಮಾಡೋದು. ಸೊ ಒಂದು ವೇಳೆ ನೀವು ಕೋಚಿಂಗ್ ಹೋಗ್ತಿದ್ರು ಓಕೆನೆ, ಹೋಗ್ತಿಲ್ಲ ನಾನು ಸೆಲ್ಫ್ ಸ್ಟಡಿ ಮಾಡ್ತಿದ್ದೀನಿ ಬುಕ್ಸ್ ತೊಗೊಂಡ್ರು ಓಕೆನೆ, ಯಾರಿಗೆ ಬೇಕಿದ್ರೂ ಅಪ್ಲೈ ಆಗುತ್ತೆ. ನೋಟ್ಸ್ ಹಿಂಗೆ ಮಾಡಬೇಕು, ಓಕೆನಾ? ಸೊ ವಿಡಿಯೋಗೆ ಹೋಗೋಣ. ಹೌ ಟು ಮೇಕ್ ಶಾರ್ಟ್ ನೋಟ್ಸ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್. ಫಸ್ಟ್ ಆಫ್ ಆಲ್, ನೋಟ್ಸ್ ಬೇರೆ ಶಾರ್ಟ್ ನೋಟ್ಸ್ ಬೇರೆ ಇಲ್ಲ, ಎಲ್ಲ ಒಂದೇ. ನೀವು ಎನಿ ಎಕ್ಸಾಮಿಗೆ ಪ್ರಿಪೇರ್ ಆಗ್ತೀರಿ, ನೀವು ನೋಟ್ಸ್ನ ಮಾಡೋದು ಬೇಡ, ಶಾರ್ಟ್ ನೋಟ್ಸ್ನ ಮಾಡಬೇಕು, ಓಕೆನಾ? ಯಾಕೆಂದರೆ ನಿಮ್ಮ ಹತ್ರ ಆಲ್ರೆಡಿ ಅವ್ರು ಕಾಂಪ್ರಿಹೆನ್ಸಿವ್ ಆಗಿ ನೀಟಾಗಿ ಪಾಯಿಂಟ್ಸ್ಗಳು, ಬುಲೆಟ್ ಪಾಯಿಂಟ್ಸ್ಗಳು ಮಾಡಿ ನಿಮಗೊಂದು ಬುಕ್ನ ಕೊಟ್ಟಿರ್ತಾರೆ. ನೀವು ಅದರಿಂದ ನೋಟ್ಸ್ ಮಾಡಬೇಡಿ, ಅರ್ಥ ಆಯ್ತಾ? ಅದರಿಂದ ನೀವು ಶಾರ್ಟ್ ನೋಟ್ ಮಾಡಬೇಕು, ಓಕೆನಾ? ಅದರಿಂದ ಮಾಡಬೇಕಾಗಿರೋದೇನು ಶಾರ್ಟ್ಸ್ ನೋಟ್ಸ್. ಅಂದರೆ ಇವಾಗ ಒಂದು ಪೇಜ್ ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ ಅಂದರೆ ಅದರಿಂದ ನಿಮಗೆ ಎರಡು ಲೈನ್ 3 ಲೈನಲ್ಲಿ ಆ ಒಂದು ಪೇಜನ್ನ ನೀವು ಕನ್ವರ್ಟ್ ಮಾಡಬೇಕು, ಅದೇ ಶಾರ್ಟ್ ನೋಟ್ಸ್. ಕಂಪ್ಲೀಟಾಗಿ ಇದನ್ನು ತೆಗ್ದು ಇದನ್ನು ಬರೆದ್ರೆ ಅದನ್ನು ಶಾರ್ಟ್ ನೋಟ್ಸು ಅನ್ನಲ್ಲ, ನೋಟ್ಸು ಅನ್ನಲ್ಲ. ಒಂದು ವೇಳೆ ನೀವು ಆ ಥರ ಮಾಡ್ತಿದ್ದೀರಾ, ಓಕೆ ನಾನು ಒಂದು ಪೇಜ್ ಓದ್ತಿದ್ದೀನಿ, ಅದರಲ್ಲಿ ಅರ್ಧಕ್ಕರ್ಧ ಮುಕ್ಕಾಲು ಭಾಗ ತೆಗೆದು ನಾನು ನೋಟ್ಸ್ ಮಾಡ್ಕೊತಿದ್ದೀನಿ ಅಂದರೆ ತಪ್ಪು ಮಾಡ್ತಿದ್ದೀರಾ, ಮಾಡೋಕ್ಕೆ ಹೋಗ್ಬೇಡಿ. ಅದನ್ನು ಸ್ಟಾಪ್ ಮಾಡಿ. ಯಾಕಂದರೆ ನಿಮ್ಮದು ತುಂಬ ಟೈಮು ವೇಸ್ಟ್, ಅದರಲ್ಲಿ ತುಂಬ ಟೈಮ್ ಹೋಗುತ್ತೆ ಅದರಲ್ಲಿ. ಸೊ ಮಾಡೋಕ್ಕೆ ಹೋಗಬೇಡಿ. ಅದನ್ನು ಮಾಡ್ತಿದ್ರೆ ದಯವಿಟ್ಟು ಸ್ಟಾಪ್ ಮಾಡಿ. ಒಂದು ವೇಳೆ ಇವಾಗ ಮಾಡಿ ಇಷ್ಟು ದಿನ ಆಗಿರೋದನ್ನ ಬಿಡಿ, ಇನ್ನು ಮುಂದೆ ಈ ಏನಿದೆಯೋ ಇದನ್ನು ಫಾಲೋ ಮಾಡ್ಕೊಳ್ಳಿ, ಓಕೆನಾ? ಫಸ್ಟ್ ಪಾಯಿಂಟ್ 3 ಲೇಯರ್ ರೂಲ್ ಅಂತಾರೆ. 3 ಲೇಯರ್ ರೂಲ್ ಅಂದರೆ ಫಸ್ಟು ಬಂದ್ಬಿಟ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಫಸ್ಟು ನಾನು ಆಲ್ರೆಡಿ ಹೇಳಿದ್ದೀನಿ, ಫಸ್ಟು ಓದಿದ ತಕ್ಷಣ ನೋಟ್ಸ್ ಮಾಡಬೇಡಿ. ಫಸ್ಟು ರೀಡಿಂಗಲ್ಲಿ ನೋಟ್ಸ್ ಬೇಡ, ಓಕೆನಾ? ಫಸ್ಟು ರೀಡಿಂಗ್ ನೋ ನೋಟ್ಸ್, ಯಾವುದೇ ಥರ ನೋಟ್ಸ್ ಬೇಡ. ಫಸ್ಟು ಟೈಮ್ ನೀವು ಓದ್ತಿದ್ದೀರಾ ಅಂದರೆ ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ ಕಾನ್ಸೆಪ್ಟ್ನ. ಇನ್ನೊಂದು ಸಲ ಹೇಳ್ತೀನಿ, ಫಸ್ಟ್ ಟೈಮ್ ಓದುವಾಗ ಎಲ್ಲನೂ ಇಂಪಾರ್ಟೆಂಟ್ ಅನಿಸುತ್ತೆ ನಮಗೆ. ನಾವು ಓದ್ತಿರೋದೆಲ್ಲ ಇಂಪಾರ್ಟೆಂಟ್ ಅನಿಸುತ್ತೆ. ಎನಿಥಿಂಗ್ ಈಸ್ ಇದು ಇಂಪಾರ್ಟೆಂಟ್, ಇದು ಇಂಪಾರ್ಟೆಂಟ್, ಅದು ಇಂಪಾರ್ಟೆಂಟ್. ಸೊ ಲಿಟ್ರಲಿ ನೀವು ಈ ಬುಕ್ನ ತೆಗೆದು ಇಲ್ಲಿ ಕಾಪಿ ಪೇಸ್ಟ್ ಮಾಡಿದಂಗೆ ಇರುತ್ತೆ ಅಷ್ಟೇ. ಸೊ ಅದಕ್ಕೆ ಫಸ್ಟ್ ಟೈಮ್ ಓದ್ತಿದ್ದೀರಾ, ನೋ ನೋಟ್ಸ್. ಒಂದು ವೇಳೆ ಈಗ ಆಲ್ರೆಡಿ ಮಾಡಿದ್ದೀರಾ, ಇಟ್ಸ್ ಓಕೆ, ಅದನ್ನು ಸ್ಟಾಪ್ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು ಅದನ್ನು ಫಾಲೋ ಮಾಡ್ಕೊಳ್ಳಿ. ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್. ಫಸ್ಟ್ ನಿಮ್ಮದು ಟೆಕ್ಸ್ಟ್ ಬುಕ್ ಇದ್ದರೆ ಅದನ್ನು ಓದಿ ರೀಡ್ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಕ್ಲಾಸ್ ನೋಟ್ಸ್ ಇದ್ದರೆ ಓಕೆನೆ, ಅದನ್ನು ನೀವು ಓದಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೆಲ್ಫ್ ಸ್ಟಡಿ ಇದ್ದರೆ ಟೆಕ್ಸ್ಟ್ ಬುಕ್ಕು, ಕ್ಲಾಸ್ ಏನಾದರೂ ತೊಗೊತಿದ್ದೀರಾ ಅಂದರೆ ನೀವು ಪ್ಲಸ್ ಟೆಕ್ಸ್ಟ್ ಬುಕ್ ಪ್ಲಸ್ ಕ್ಲಾಸ್ ನೋಟ್ಸ್ನ ಕ್ಲಬ್ ಮಾಡ್ಕೊಳ್ಳಿ. ಇವಾಗ ಏನು ಮಾಡಬೇಕು, ಅಂಡರ್ಸ್ಟ್ಯಾಂಡಿಂಗ್ ಆದಮೇಲೆ ಸೆಕೆಂಡ್ ರೀಡಿಂಗಲ್ಲಿ ನೀವೇನು ಮಾಡಬೇಕು ಅಂದರೆ ಅದನ್ನು ಕಂಪ್ರೆಸ್ ಮಾಡಬೇಕು. ಕಂಪ್ರೆಸ್ ಇಂಟು 1 or 2 pages. ಅರ್ಥ ಆಯ್ತಾ? ಒಂದು ಚಾಪ್ಟರ್ ಓದ್ತಿದ್ದೀರಾ ಅಂದರೆ ಒಂದು ಚಾಪ್ಟರ್ಗೆ ನಿಮಗದು ಕಂಪ್ರೆಸ್ ಆಗಿರಬೇಕು, 1 page ಇಲ್ಲ 2 page ಅಷ್ಟೇ. ಅರ್ಥ ಆಯ್ತಾ? ಈ ಕಂಪ್ರೆಸ್ ಮಾಡೋದೇ ಆ್ಯಕ್ಚುಲಿ ಶಾರ್ಟ್ ನೋಟ್ಸ್ ಅಷ್ಟೇ. ಅರ್ಥ ಆಗ್ತಿದೆಯಾ? 1 ಅಥವಾ 2 pageಲ್ಲಿ ನೀವು ಬುಲೆಟ್ ಪಾಯಿಂಟ್ಸ್ಗಳ ಥರ ಮಾಡ್ಕೊಳ್ಳಿ. ಪ್ಯಾರಾ ಅವಾಯ್ಡ್ ಮಾಡಿ, ಪ್ಯಾರಾಗ್ರಾಫ್ ಅವಾಯ್ಡ್ ಮಾಡಿ, ಮಾಡೋಕ್ಕೆ ಹೋಗಬೇಡಿ. ಬುಲೆಟ್ ಪಾಯಿಂಟ್ಸ್ ಓಕೆನಾ? ಬುಲೆಟ್ ಪಾಯಿಂಟ್ಸ್ ಓಕೆ ಒಂದು ಅಷ್ಟೇ ಇರಬೇಕು. ಒಂದು ಚಾಪ್ಟರ್ಗೆ 1 page, ಮ್ಯಾಕ್ಸ್ ಟು ಮ್ಯಾಕ್ಸ್ 2 page ಅಷ್ಟೇ. ಅದ್ರ ಮೇಲೆ ನಿಮ್ಮ ನೋಟ್ಸ್ ಆಗಬಾರ್ದು. ಅದ್ರ ಮೇಲೆ ಆಗ್ತಿದೆ ಅಂದರೆ ಅವಾಯ್ಡ್ ಮಾಡಿ. ಹಂಗಂತ ಹೇಳಿ 1 ಪೇಜಲ್ಲೇ ನಾನು ಎಲ್ಲನೂ ಬರಿತೀನಿ ಮೂಲೆಯಿಂದ ಎಂಡ್ ತನಕ. ಆ್ಯಕ್ಚುಲಿ ಕೆಲವರು, ನಾನು ಮಾಡಿದ್ದೀನಿ ಯಾಕೆ ಸುಳ್ಳು ಇಲ್ಲಿ, ಆ್ಯಕ್ಚುಲಿ ಮೂಲೆಯಿಂದ ಕೆಳಗಡೆ ತನಕ ಎಲ್ಲನೂ ಬರ್ಕೊಂಡೋಗಿ ಆ ಪೇಜ್ ಫುಲ್ಲು ಒಂದು ಕಡೆನೂ ಜಾಗ ಇಲ್ದಂಗೆ ಮಾಡಿರ್ತೀವಿ ನಾವು. ಅದು ಬೇಡ, ಅರ್ಥ ಆಯ್ತಾ? ಅದು ಬೇಡ, ಅದು ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಒಂದು ಸ್ವಲ್ಪ ನಾರ್ಮಲಾಗಿ 1 ಪೇಜಲ್ಲಿ 1 page 2 pageಲ್ಲಿ ಕವರ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಓಕೆ, ನೆಕ್ಸ್ಟು ಬುಲೆಟ್ ಪಾಯಿಂಟ್ಸ್ಗಳನ್ನ ಯೂಸ್ ಮಾಡಬೇಕು. ಏನಿದೆಯೋ ಅದನ್ನು ಕೀವರ್ಡ್ಸ್ಗಳು ಅಂದರೆ ಒಂದು ಲೈನಲ್ಲಿ ಯೂಸ್ ಮಾಡಿರೋದನ್ನು ನೀವು ಜಸ್ಟ್ ಕೀವರ್ಡ್ ಮಾತ್ರ ಯೂಸ್ ಮಾಡಬೇಕು. ಓಕೆ, ಆ ಕೀವರ್ಡ್ ಓದಿದ ತಕ್ಷಣ ನಿಮಗೆಲ್ಲನೂ ನೆನಪಿರಬೇಕು, ಓಕೆನಾ? ಅಥವಾ ಟೇಬಲ್ ಮಾಡ್ಕೊಳ್ಳಿ, ಫ್ಲೋ ಚಾರ್ಟ್ ಮಾಡ್ಕೊಳ್ಳಿ, ಎನಿಥಿಂಗ್ ಈಸ್ ಫೈನ್. ನೀವು ಯಾವುದನ್ನು ಬೇಕಿದ್ರು ಬುಲೆಟ್ ಪಾಯಿಂಟ್, ಕೀವರ್ಡ್ಸ್, ಟೇಬಲ್ಸ್, ಫ್ಲೋ ಚಾರ್ಟ್, ಇದರಲ್ಲಿ ಇದಿಷ್ಟೂ ಯೂಸ್ ಮಾಡಿ ನೀವೊಂದು ಶಾರ್ಟ್ಸ್ ನೋಟ್ ಮಾಡ್ಕೊಳ್ಳಿ, ಓಕೆನಾ?
ಇದಕ್ಕೆ 3 ಲೇಯರ್ ರೂಲ್. ಫಸ್ಟು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬೇಕು, ಆಮೇಲೆ ನೀವು ಅದನ್ನು ಕಂಪ್ರೆಸ್ ಮಾಡಬೇಕು, ಆಮೇಲೆ ಅದನ್ನು ರಿವಿಷನ್ ಮಾಡಬೇಕು. ಓಕೆನಾ? ದೆನ್ ಸೆಕೆಂಡ್ ಒನ್, ಬೆಸ್ಟ್ ಫಾರ್ಮ್ಯಾಟ್ಸ್ಗಳು ಹೇಳ್ತೀನಿ. ಅಂದರೆ ಒಂದು ಶಾರ್ಟ್ ನೋಟ್ಸ್ ಮಾಡೋದಕ್ಕೆ ಫಸ್ಟು ಕೀವರ್ಡ್ಸ್ ಓನ್ಲಿ ಯೂಸ್ ಮಾಡೋದು. ನೀವು ಬರೀ ಕೀವರ್ಡ್ಸ್ ಯೂಸ್ ಮಾಡೋದು ತುಂಬ ಬೆಸ್ಟ್. ಆ್ಯಕ್ಚುಲಿ ತುಂಬ ಟಾಪರ್ಸ್ಗಳ ನೋಟ್ಸ್ ಏನಾದರೂ ನೀವು ನೋಡಿದ್ರೆ, ಎನಿ ಎಕ್ಸಾಮ್ ಟಾಪರ್ಸ್ಗಳಾಗಿರ್ತಾರಲ್ಲ, ಅಂದರೆ ಅವರು ಎಲ್ಲ ಎಕ್ಸಾಮಲ್ಲೂ ಕ್ರ್ಯಾಕ್ ಮಾಡ್ತಿರ್ತಾರೆ. ಅವರು ಆ್ಯಕ್ಚುಲಿ ಅವ್ರ ನೋಟ್ಸ್ಗಳಲ್ಲಿ ಬರೀ ಕೀವರ್ಡ್ಸ್ಗಳನ್ನ ಮಾತ್ರ ಯೂಸ್ ಮಾಡಿರ್ತಾರೆ, ಅಥವಾ ಟೇಬಲ್ಸ್ಗಳು ಕಂಪ್ಯಾರಿಸನ್ ಮಾಡಿರ್ತಾರೆ, ಡಿಫ್ರೆನ್ಸ್. ಓಕೆ, ಈಗ ಮಾಡ್ರೇಟ್ಸು, ಎಕ್ಸ್ಟ್ರೀಮೆಂಟ್ಸ್ ನೀವು ನೋಟ್ಸ್ ಮಾಡ್ಕೊಬೇಕು. ಪ್ಯಾರಾ ಬರೆದ್ರೆ ಏನಾಗುತ್ತೆ, ರಿವಿಷನಲ್ಲಿ ತಲೆಗೆ ಹೋಗಲ್ಲ. ಅದೇ ನೀವೇನು ಮಾಡಿ, ಜಸ್ಟ್ ಒಂದು ಟೇಬಲ್ ಹಾಕ್ಕೊಂಡು ಒಂದು ಪಾಯಿಂಟ್ಸ್ ಮಾಡ್ಕೊಳ್ಳಿ, ಬುಲೆಟ್ ಪಾಯಿಂಟ್ಸ್. ಅಂದರೆ ಇವರಿಗೂ ಏನೇನು ಡಿಫ್ರೆನ್ಸ್ ಇತ್ತು, ಡಿಫ್ರೆನ್ಸ್ ಬಿಟ್ವೀನ್ ಮಾಡ್ರೇಟ್ಸ್ ಆ್ಯಂಡ್ ಎಕ್ಸ್ಟ್ರೀಮಿಸ್ಟ್. ಅರ್ಥ ಆಗ್ತಿದೆಯಾ? ಸೊ ಈ ಥರ ನೀವು ಮಾಡಬೇಕು. ಓಕೆನಾ? ದೆನ್ ಫ್ಲೋ ಚಾರ್ಟ್ ಅಂದರೆ ಹೆಂಗಿರುತ್ತೆ, ಫಸ್ಟು ಹೆಂಗೆ ಪ್ರೋಸೆಸ್ ಆಯಿತು, ಕಾಸ್ ಆ್ಯಂಡ್ ಎಫೆಕ್ಟ್ ಕ್ವಶನ್ಸ್ಗಳು ಇವಾಗ ಆಲ್ರೆಡಿ ಬರ್ತಿದೆ. ಕಾಸ್ ಏನು, ಎಫೆಕ್ಟ್ ಏನು, ಯಾವುದಕ್ಕೆ ಏನೇನು, ಇವಾಗ ಏನೋ ಒಂದಾಯಿತು. ದಂಡಿ ಮಾರ್ಚ್ ಯಾಕೆ ಬಂತು, ಫಸ್ಟು ಕಾಸ್ ಬರ್ಕೊಳ್ಳಿ. ಅದಾದ್ಮೇಲೆ ಅದರಿಂದ ಏನು ಎಫೆಕ್ಟ್ ಆಯಿತು, ಎಲ್ಲೆಲ್ಲಿ ಏನೇನು ನಾಶ ಆಯಿತು, ಯಾರ್ಯಾರು ಸತ್ತರು, ಏನೇನಾಯಿತು, ಈ ಥರ ಗಲಾಟೆಗಳಾಯಿತು. ಇದು ಕಾಸ್ ಆ್ಯಂಡ್ ಎಫೆಕ್ಟ್. ದೆನ್ 5 ಪಾಯಿಂಟ್ ರೂಲ್. ಫಸ್ಟು ಡೆಫಿನಿಷನ್, ಎನಿ ಟಾಪಿಕ್ ತೊಗೊಳ್ಳಿ, ಫಸ್ಟು ಡೆಫಿನಿಷನ್, ಆಮೇಲೆ ಫೀಚರ್ಸ್, ಆಮೇಲೆ ಎಕ್ಸಾಂಪಲ್, ಆಮೇಲೆ ಇಂಪಾರ್ಟೆನ್ಸ್, ಆಮೇಲೆ ಕನ್ಕ್ಲೂಷನ್. ಅರ್ಥ ಆಗ್ತಿದೆಯಾ? ಎನಿ ಟಾಪಿಕ್ ಯಾವುದೇ ಟಾಪಿಕ್ ತೊಗೊಂಡ್ರು ಫಸ್ಟು ಡೆಫಿನಿಷನ್ ಇರಬೇಕು, ಆಮೇಲೆ ಫೀಚರ್ ಇರಬೇಕು. ಆ್ಯಕ್ಚುಲಿ ಇದು ಸ್ವಲ್ಪ ಮೇನ್ಸಿಗೆ ಓವರ್ಲ್ಯಾಪ್ ಆಗುತ್ತೆ, ಬಟ್ ಸ್ಟಿಲ್ ನೀವು ಕೆಲವೊಂದು ಟಾಪಿಕ್ಸ್ಗಳಿಗೆ ಈ ಥರ ಮಾಡ್ಕೊಬೋದು. ಫೀಚರ್ಸ್, ಎಕ್ಸಾಂಪಲ್, ಇಂಪಾರ್ಟೆನ್ಸ್, ಕನ್ಕ್ಲೂಷನ್. ಓಕೆನಾ? ನೆಕ್ಸ್ಟು ಸ್ಮಾರ್ಟ್ ಹೈಲೈಟ್ಸ್ಗಳು ಮಾಡಬೇಕು. ಹೈಲೈಟ್ಸ್ ಹೇಗೆ ಮಾಡಬೇಕು ಅನ್ನೋದು ಒಂದು ವಿಡಿಯೋ ಮಾಡ್ತೀನಿ, ಡೋಂಟ್ ವರಿ. ಫಸ್ಟು ನಾರ್ಮಲ್ ಪಾಯಿಂಟ್ಸ್ಗಳಿರುತ್ತೆ, ಅಂದರೆ ಅದು ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲ, ಬಟ್ ಸ್ಟಿಲ್ ನಾವು ನೆನ್ಪಿಟ್ಕೊಬೇಕು ಅಂದರೆ ಬ್ಲ್ಯಾಕಲ್ಲಿ ಹೈಲೈಟ್ ಮಾಡ್ಕೊಳ್ಳಿ. ಓಕೆನಾ? ಕೀ ಟರ್ಮ್ಸ್ಗಳಿರುತ್ತೆ, ಕೆಲವೊಂದು ಟರ್ಮ್ಸ್ಗಳನ್ನ ಯೂಸ್ ಮಾಡಿರ್ತಾರೆ, ಅವಾಗ ಏನು ಮಾಡಿ ಬ್ಲೂ ಅಲ್ಲಿ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ವಲ್ಚರ್ಸ್ ಅಥವಾ ಪೋಚರ್ಸ್, ಈ ಥರ ಕೀವರ್ಡ್ಸ್ಗಳು, ಆಯಿತಾ? ಈ ಥರ ವರ್ಡ್ಸ್ಗಳು ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್. ದೆನ್ ಯಾವುದು, ಮಾರುಸುಪಿಯಲ್ಸ್. ದೆನ್ ಈ ಥರ ವರ್ಡ್ಸ್ಗಳನ್ನ ಏನು ಮಾಡಬೇಕು ನೀವು, ಬ್ಲೂ ಪೆನ್ನಲ್ಲಿ ಇದು ಮಾಡ್ಕೊಳ್ಳಿ. ನಾರ್ಮಲ್ ಪಾಯಿಂಟ್ಸ್ಗಳಂದರೆ ಏನು, ಓಕೆ. ನೆಕ್ಸ್ಟು ಎಂಡೇಂಜರ್ಡ್ ಸ್ಪೀಸೀಸ್. ಓಕೆನಾ? ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸ್, ವಲ್ನರಬಲ್ ಸ್ಪೀಸ್, ಇದು ನಾರ್ಮಲ್ ಪಾಯಿಂಟ್ಸ್ಗಳನ್ನ ಮಾಡ್ತೀರಾ, ಕರೆಕ್ಟಾ? ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್ಸ್ನ ಬ್ಲೂ ಅಲ್ಲಿ, ರೆಡ್ಡಲ್ಲಿ ಯೂಸ್ ಮಾಡಬೇಕು. ನೆಕ್ಸ್ಟು ರೆಡ್ಡಲ್ಲಿ ರೆಡ್ ಪೆನ್ನಲ್ಲಿ ಯಾವುದಾದನ್ನು ಮಾಡಬೇಕು, ಡೇಟ್ಸ್, ಆರ್ಟಿಕಲ್ಸ್, ಆ್ಯಕ್ಟ್ಸ್, ಇದನ್ನು ರೆಡ್ಡಲ್ಲಿ ಮಾಡ್ಕೊಳ್ಳಿ. ಈ ಥರ ಡಿವೈಡ್ ಮಾಡಿದಾಗ ಏನಾಗುತ್ತೆ ಗೊತ್ತಾ, ರಿವಿಷನ್ ಮಾಡುವಾಗ ಈಸಿ ಆಗುತ್ತೆ. ಓಕೆ, ನಾನು ರೆಡ್ಡಲ್ಲಿ ಮಾಡಿರೋದೆಲ್ಲ ವೆರಿ 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 ಇಂಪಾರ್ಟೆಂಟ್. ದೆನ್ ಬ್ಲೂ ಅಲ್ಲಿ ಮಾಡಿರೋದೆಲ್ಲ ಕೀ ಟರ್ಮ್ಸ್ಗಳು, ದೆನ್ ಬ್ಲ್ಯಾಕಲ್ಲಿ ಮಾಡಿರೋದೆಲ್ಲ ನಾರ್ಮಲ್ ಪಾಯಿಂಟ್ಸ್ಗಳು. ದೆನ್ ಲೀವ್ 20% ಸ್ಪೇಸ್, ವೆರಿ ಇಂಪಾರ್ಟೆಂಟ್. ನೀವು ಏನೇ ಓದ್ತಿದ್ದೀರಾ ಅಂದ್ರೂ, ಇವಾಗ ಒಂದು ಚಾಪ್ಟರ್ ಓದಿದ್ದೀರಾ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನಾನು ಓದಿದ್ದೀನಿ, ಇದ್ರ ಮೇಲೆ ಒಂದು ಪೇಜು ನಾನು ಏನು ಮಾಡಿದ್ದೀನಿ, ನೋಟ್ಸ್ ಮಾಡಿದ್ದೀನಿ ಅಂದಿದ ತಕ್ಷಣ ನೀವು ಇನ್ನೊಂದು ಪೇಜ್ ಆ್ಯಕ್ಚುಲಿ ಎಂಟಿ ಬಿಟ್ಟು ನೆಕ್ಸ್ಟಿಗೆ ಹೋಗಿ. ಓಕೆನಾ? ಒಂದು ಪೇಜ್ ಎಂಟಿ ಬಿಡಬೇಕು, 20% ಸ್ಪೇಸ್ ಬಿಡಬೇಕು. ಪ್ರತಿಯೊಂದು ನೋಟ್ಸ್ಗಳಲ್ಲೂ ಪ್ರತಿಯೊಂದು ಟಾಪಿಕ್ಸ್ಗಳಿಗೂ 20% ನೀವು ಸ್ಪೇಸ್ ಬಿಡಬೇಕು. ಆ 20% ಬಿಡೋದ್ರಿಂದ ಏನಾಗುತ್ತೆ ಗೊತ್ತಾ, ನೀವು ಕರೆಂಟ್ ಅಫೇರ್ಸಲ್ಲಿ ಏನೋ ಓದಿದ್ರಿ, ಫಾರ್ ಎಕ್ಸಾಂಪಲ್ ವೈಲ್ಡ್ ಲೈಫ್ ಸ್ಯಾಂಚುರಿ, ಆಯಿತಾ? ಇಲ್ಲ ನ್ಯಾಷನಲ್ ಪಾರ್ಕ್ ಅಂದ್ಕೊಳ್ಳೋಣ, ವೈಲ್ಡ್ ಲೈಫ್ ಸ್ಯಾಂಚುರಿ ಅಂದ್ಕೊಳ್ಳೋಣ. ಸೊ 20% ಏನಕ್ಕೆ ಸ್ಪೇಸ್ ಬಿಡಬೇಕು ಅಂತ ಹೇಳ್ತೀನಿ. ಪ್ರತಿಯೊಂದು ಟಾಪಿಕ್ಗಳಿಗೂ 20% ನೀವು ಜಾಗ ಖಾಲಿ ಬಿಡಬೇಕು. ಒಂದು ಟಾಪಿಕ್ ಆದಮೇಲೆ ನೀವು 1 ಪೇಜ್ 2 ಪೇಜ್ ಆದರೂ ಖಾಲಿ ಬಿಡಬೇಕಾಗುತ್ತೆ. 20% ಹೇಳಿದ್ದೀನಿ, 20%. ಯಾಕೆಂದರೆ ಒಂದು ಟಾಪಿಕ್ ಓದ್ತಿರ್ತೀರ, ಓಕೆನಾ? ಫಾರ್ ಎಕ್ಸಾಂಪಲ್ ಹೇಳಿದ್ನಲ್ಲ, ವೈಲ್ಡ್ ಲೈಫ್ ಸ್ಯಾಂಚುರಿ ಬಗ್ಗೆ, ಇಲ್ಲ ಟೈಗರ್ ರಿಸರ್ವ್ ಬಗ್ಗೆ ನೀವು ಓದ್ತಿರ್ತೀರ, ಕರೆಂಟ್ ಇಲ್ಲ ಪೊಲ್ಯೂಷನ್ ಬಗ್ಗೆ ಓದ್ತಿರ್ತೀರ, ಗ್ಲೋಬಲ್ ವಾರ್ಮಿಂಗ್, ಎನಿ ಟಾಪಿಕ್ ಬಗ್ಗೆ ನೀವು ಓದ್ತಿದ್ದೀರಾ ಅಂದಾಗ ಕರೆಂಟ್ ಅಫೇರ್ಸಲ್ಲಿ ಏನಾಗುತ್ತೆ, ಆ ಟಾಪಿಕ್ ರಿಲೇಟೆಡ್ ಏನಾದರೂ ಒಂದು ಬಂದಿರುತ್ತೆ. ಏನೋ ಒಂದು ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಏನೋ ಒಂದು ಕನ್ವೆನ್ಷನ್ ನಡೀತು, ಏನೋ ಕಾನ್ಫರೆನ್ಸ್ ನಡೀತು, ಅಲ್ಲಿ ಈ ಕಂಟ್ರಿಗಳೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು, ಇಲ್ಲ ಏನೋ ಒಂದು ಡಿಸಿಷನ್ ತೊಗೊಂಡ್ರು ಅಂದಾಗ ನೀವೇನು ಮಾಡಬೇಕಾಗತ್ತೆ ಅಂದರೆ, ಅದು ಏನು ಕರೆಂಟ್ ಅಫೇರ್ಸ್ ಇದೆಯಲ್ಲ, ಆ 20% ಜಾಗ ಉಳಿಸಿದ್ದೀರಲ್ಲ, ಅಲ್ಲಿ ನೀವು ಬರಿಬೇಕಾಗತ್ತೆ.
ಅರ್ಥ ಆಗ್ತಿದೆಯಲ್ಲ? ಇಲ್ಲ, ಯಾವುದೋ ಒಂದು ಹೊಸ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇನ್ಕ್ಲೂಡ್ ಮಾಡಿದ್ರು, ಇಲ್ಲ ನೇಮ್ ಚೇಂಜ್ ಮಾಡಿದ್ರು, ಎನಿಥಿಂಗ್, ಎಲ್ಲ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಅನಿಮಲ್ಸ್ಗೆ ಅಂತಲೇ, ಕರಡಿಗೆ ಅಂತಲೇ ಒಂದು ಕರಡಿ ಧಾಮ ಓಪನ್ ಮಾಡಿದ್ರು, ನವಿಲ್ಗೆ ಅಂತಲೇ ಒಂದು ನವಿಲ್ ಧಾಮ ಮಾಡಿದ್ರು. ಈ ಥರ ಯಾವುದೇ ಕರೆಂಟ್ ಅಫೇರ್ಸಲ್ಲಿ ಬಂದರೂ ಕೂಡ ಆ 20% ಜಾಗದಲ್ಲಿ ನೀವು ಫಾಲೋ ಅಪ್ ಮಾಡಬೇಕಾಗತ್ತೆ. ಸೊ ಇದರ ಅರ್ಥ ಏನು? ಲೀವ್ 20% ಸ್ಪೇಸ್ ಫಾರ್ ಎವ್ರಿ ಟಾಪಿಕ್. ಪ್ರತಿಯೊಂದು ಟಾಪಿಕ್ಗಳಿಗೂ 20% ಸ್ಪೇಸ್ ಕೊಡಬೇಕಾಗತ್ತೆ. ದೆನ್ ಆ್ಯಕ್ಚುಲಿ 3 ಟೈಪ್ ಆಫ್ ನೋಟ್ಸ್ ಅಂತ ಹೇಳ್ತಾರೆ, ಬಟ್ ನಾ ಏನು ಹೇಳ್ತೀನಿ ಅಂದರೆ 3 ಟೈಪ್ ಬೇಡ. ನಾವು 3 ಟೈಪ್ ನೋಟ್ಸ್ಗಳು ತುಂಬ ವಾಸ್ಟ್ ಅನಿಸುತ್ತೆ, ಆಮೇಲೆ ತುಂಬ ಟೈಮ್ ಕನ್ಸ್ಯೂಮಿಂಗ್, ಬೇಡ. 2 ಟೈಪ್ಸ್ ಆಫ್ ನೋಟ್ಸ್ ಮಾಡ್ಕೊಳ್ಳೋಣ. ಒಂದು ಶಾರ್ಟು ರಿವಿಷನ್ಗೆ, ದೆನ್ ಇನ್ನೊಂದು ಅಲ್ಟ್ರಾ ಶಾರ್ಟ್. ಈ ಶಾರ್ಟ್ಸ್ ನೋಟ್ಸಿಂದನೇ ಮಾಡಬೇಕದು, ಬುಕ್ಕಿಂದ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ನೀವು ರೀಡ್ ಮಾಡಾದ್ಮೇಲೆ ಒಂದು ಶಾರ್ಟ್ ನೋಟ್ಸ್ ಮಾಡಿರ್ತೀರಲ್ಲ, ಅದರಿಂದ ನೀವು ಆ ಶಾರ್ಟ್ ನೋಟ್ಸಿಂದ ಇನ್ನೊಂದು ನೋಟ್ಸ್ ಮಾಡಬೇಕು. ಅದೇ ಅಲ್ಟ್ರಾ ಶಾರ್ಟ್ ನೋಟ್ಸ್. ಅರ್ಥ ಆಯ್ತಾ? ಇದರಲ್ಲಿ ಏನಿದೆಯೋ ಇದನ್ನು ನೀವು, ಇದರಲ್ಲಿ 4 ಲೈನ್ ಇದ್ದರೆ ಇದರಲ್ಲಿ ಲಿಟ್ರಲಿ 1 ಲೈನ್. ಫಾರ್ ಎಕ್ಸಾಂಪಲ್ ಒಂದು ಬುಕ್ಕಿಂದ ನೋಟ್ಸ್ ಮಾಡ್ತಿದ್ದೀರಾ, ಇವಾಗ ಒಂದು ಬುಕ್ ಇದು, ಇದರಿಂದ ನಾನು ಒಂದು ನೋಟ್ಸ್ ಮಾಡ್ತಿದ್ದೀನಿ, ಓಕೆನಾ? ಈ ಬುಕ್ಕಲ್ಲಿ ಒಂದು ಚಾಪ್ಟರ್ 4 ಪೇಜ್ ಇದ್ದರೆ ನಾನು ಏನು ಮಾಡಿದ್ದೀನಿ, 1 ಪೇಜ್ ಮಾಡಿದ್ದೀನಿ. 4 ಪೇಜಿಂದ 1 ಪೇಜ್, ಇದನ್ನು ಶಾರ್ಟ್ ನೋಟ್ಸ್ ಅಂತೀವಿ. ಈ ಶಾರ್ಟ್ಸ್ ನೋಟ್ಸ್ನ ತೊಗೊಂಡು ಇನ್ನೊಂದು ನೋಟ್ಸ್ ಮಾಡ್ತೀನಿ, ಅದನ್ನೇ ಅಲ್ಟ್ರಾ ಶಾರ್ಟ್ ನೋಟ್ಸ್ ಅಂತಾರೆ. ಈ 1 ಪೇಜ್ ಇದ್ದಿದ್ದನ್ನು ನಾನು ಏನು ಮಾಡ್ತೀನಿ, 2 ಲೈನ್ 3 ಲೈನ್ಗೆ ತರ್ತೀನಿ. ಇದನ್ನು ಅಲ್ಟ್ರಾ ಶಾರ್ಟ್ ನೋಟ್ಸ್ ಅಂತಾರೆ. ಆ್ಯಕ್ಚುಲಿ ನಿಮಗೆ ಸ್ಪೇಸ್ ಇದ್ದು, ಟೈಮ್ ಇದ್ದು, ಎನರ್ಜಿ ಇದ್ದರೆ ನೀವು ಮಾಡ್ಬೋದು, ಓಕೆನಾ? ಸೊ ಇದಿಷ್ಟು ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಹೇಳ್ತೀನಿ, ಗೋಲ್ಡನ್ ರೂಲ್, ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಏನು ಅಂದರೆ, ರಿವೈಸ್ 1 ಸಬ್ಜೆಕ್ಟ್ ಇನ್ 1 ಡೇ. ಅಂದರೆ ಒಂದು ಸಬ್ಜೆಕ್ಟು ನೀವು ನೋಟ್ಸ್ ಮಾಡಿದ್ದೀರಾ ಅಂದರೆ ಒಂದು ಸಬ್ಜೆಕ್ಟ್ನ 1 ಡೇಯಲ್ಲಿ ನೀವು ರಿವಿಷನ್ ಮಾಡಬೇಕು. ದೆನ್ ಫುಲ್ ಸಿಲೆಬಸ್ನ ನೀವು 7 to 10 ಡೇಸಲ್ಲಿ ರಿವೈಸ್ ಮಾಡಬೇಕು. ದೆನ್ ಕಂಪ್ಲೀಟ್ ರಿವಿಷನ್ ಮಾಡಬೇಕು ಅಂದಾಗ 3 ಡೇಸಲ್ಲಿ ನೀವು ಮುಗಿಸ್ತಿದ್ದೀರಾ. ನಿಮ್ಮದು ಕಂಪ್ಲೀಟ್ ರಿವಿಷನ್ ಅಂದರೆ ಮಾತ್ರ ನೀವು ಕರೆಕ್ಟಾಗಿ ನೋಟ್ಸ್ ಮಾಡಿದ್ದೀರಾ. ಇಫ್ ಇಟ್ಸ್ ನಾಟ್ ಪಾಸಿಬಲ್, ಯೋರ್ ನೋಟ್ಸ್ ಆರ್ ಟೂ ಲೆಂತಿ. ರಿಮೆಂಬರ್ ದಿಸ್ ಒಂದು ಸಬ್ಜೆಕ್ಟ್ಗೆ 1 ಡೇ, ಫುಲ್ ಸಿಲೆಬಸ್ಗೆ 7 to 10 ಡೇಸ್, ಕಂಪ್ಲೀಟ್ ರಿವಿಷನ್ಗೆ 3 ಡೇಸ್ ತೊಗೊಂಡ್ರೆ ಮಾತ್ರ ನೀವು ಕರೆಕ್ಟಾಗಿ ರಿವಿಷನ್ ಮಾಡ್ತಿದ್ದೀರಾ, ನೋಟ್ಸ್ ಮಾಡಿದ್ದೀರಾ ಅಂತ ಅದರ ಅರ್ಥ, ಓಕೆನಾ? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹೈಲೈಟ್ಸ್ ಹೇಗೆ ಮಾಡಬೇಕು ಅನ್ನೋದು ಒಂದು ಹೇಳ್ತೀನಿ. ಬುಕ್ಗಳಲ್ಲಿ ಹೈಲೈಟ್ಸ್ಗಳು ಹೇಗೆ ಮಾಡಬೇಕು, ಸುಮ್ಮನೆ ರ್ಯಾಂಡಮಾಗಿ ಹೆಂಗೆ. ಆ್ಯಕ್ಚುಲಿ ಹೈಲೈಟ್ಸ್ಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಲಾಸ್ಟ್ ಮೂಮೆಂಟ್ ನಾಳೆ ಎಕ್ಸಾಮ್ ಇದ್ದಾಗ ನಿಮ್ಮ ಕೈಯಲ್ಲಿ ಬುಕ್ ಇದ್ದಾಗ ನಿಮ್ಮ ಹೈಲೈಟ್ಸ್ಗಳು ಕರೆಕ್ಟಾಗಿ ಮಾಡಿದರೆ ನಿಮಗೆ ಏನು ಓದಬೇಕು, ಏನು ಓದಬಾರ್ದು ಅನ್ನೋದು ಕರೆಕ್ಟಾಗಿ ನೆನಪಿರುತ್ತೆ. ಸೊ ಅಲ್ಲಿ ತನಕ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿ ತನಕ ಲವ್ ಯು ಆಲ್. ಬಾಯ್ 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 ಬಾಯ್.